ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಬೆಳಗ್ಗೆ ಇದು ಕೊಟ್ಟಿಗೆ ಕಸ ಎಲ್ಲ ಗುಡಿಸಿ ಮನೆ ಕೆಲಸಗಳೆಲ್ಲ ಮುಗಿಸಿ ಬಟ್ಟೆ ಒಗಿತಾ ಇದೆ. ಯಾಕಂದರೆ ನಾವು ನಲ್ಲಿ ನೀರು ಬಂದಾಗ ಬಟ್ಟೆ ಒಕ್ಕೋತಾ ಇದೆ. ಆದರೆ 2 ದಿವಸದಿಂದ ಮಿಷನ್ ಕೆಟ್ಟೋಗಿ ನೀರು ಬರಲ್ಲ ಅಂತ ಹೇಳಿದ್ರು. ನಾನು 2-3 ದಿನದ ಬಟ್ಟೆಗಳನ್ನ ಹಂಗೆ ಇಟ್ಬಿಟ್ಟಿದ್ದೆ, ಬಂದಾಗ ನೀರು ಒಕ್ಕೊಳ್ಳೋಣ ಅಂತ. ಆಮೇಲೆ ಮಿಷನ್ ಕೆಟ್ಟೋಗಿದೆ ಅಂದ್ರಲ್ಲ, ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಬಟ್ಟೆ ಸ್ವಲ್ಪ ಜಾಸ್ತಿನೇ ಇದ್ದು 2 ದಿವಸ ಇವತ್ತು ಸ್ವಲ್ಪ ನಾಳೆ ಸ್ವಲ್ಪ ಒಕ್ಕೊಳ್ಳೋಣ ಅಂತಂದ್ಬಿಟ್ಟು ಇವತ್ತು ಒಗ್ದಾಕಿದ್ದೀನಿ. ಹಾಸಿಗೆ ಮೇಗಳು, ಬೆಡ್ಶೀಟ್ಗಳು ಮತ್ತು ಸೋಫಾ ಕವರು ಇವೆಲ್ಲ ತೆಗೆದು ಒಗೆಯೋಕ್ಕಾಗ್ಬಿಟ್ಟಿದೆ. ಅದನ್ನೆಲ್ಲ ವಾಷಿಂಗ್ ಮಿಷಿನಲ್ಲಿ ಒಕ್ಕೊಂಡೆ. ಇದನ್ನು ಮಾಮೂಲಿ ಕೈಲಿ ಸ್ವಲ್ಪ ಮಡಿ ಬಟ್ಟೆಗಳಿದ್ದವು, ಅವು ಎಲ್ಲ ಒಕ್ಕೊಂಡಿದ್ದೀನಿ ನೋಡಿ. ಇವೆಲ್ಲ ಒಗ್ದು ಒಣೆ ಹಾಕಾಯಿತು. ಇಷ್ಟೊಂದು ಬಟ್ಟೆಗಳಿದ್ದು ಇನ್ನೂ ಸ್ವಲ್ಪ ಇದೆ, ಅದು ನಾಳೆ ಒಗಿಬೇಕು. ಆಮೇಲೆ ಬಟ್ಟೆ ಎಲ್ಲ ಒಣೆ ಹಾಕಾದ್ಮೇಲೆ ತಿಂಡಿ ತಿನ್ನೋಣ ಅಂತ ಬಂದೆ. ತಿಂಡಿಗೆ ಇಡ್ಲಿ ಮತ್ತು ಚಟ್ನಿ ಇತ್ತು, ನೈಟ್ ಸಾಂಬಾರು ಇತ್ತು. ಅದನ್ನು ತಿಂದ್ಬಿಟ್ಟು ಕಡಲೆಕಾಯಿನ ತೊಳೆದು ಇಡ್ತಾಯಿದ್ದೆ ಬೇಯಿಸೋಣ ಅಂತ ಅಂದ್ಬಿಟ್ಟು. ನನ್ನ ಮಗ ಇದ್ದಿದ್ದರೆ ಎಲ್ಲನೂ ಕ್ಲೀನ್ ಮಾಡಿ ತೊಳೆದು ಕೊಡ್ತಿದ್ದ, ಬೇಯಿಸ್ಕೊಡು ಅಂತ. ಅವನಿಗೆ ಕಡಲೆಕಾಯಿ ಅಂದರೆ ತುಂಬ ಇಷ್ಟ. ಆದರೆ ಅವನು ಇಲ್ಲದೇ ಇರೋದ್ರಿಂದ ಕಡಲೆಕಾಯಿನೂ ಬೇಯಿಸ್ತೇನೆ, ಕವರಲ್ಲೇ ಇಟ್ಬಿಟ್ಟಿದ್ದೆ. ಸರಿ ಇನ್ನು ಹಂಗೆ ಇಟ್ಬಿಟ್ರೆ ಬೂಸ್ಟ್ ಎಲ್ಲ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ನೀಟಾಗಿ ತೊಳೆದು ಬೇಯಿಸೋಣ ಸಾಯಂಕಾಲ ಮೇಲೆ ಅಂತ ಕುಕ್ಕರ್ಗೆ ಹಾಕಿ ಇಡ್ತಾಯಿದ್ದೆ. ನೋಡಿ ಎಷ್ಟೊಂದು ಗಲೀಜಿದೆ, ಮಣ್ಣೇ ಜಾಸ್ತಿ ಕಡಲೆಕಾಯಲ್ಲಿ. ತೊಳೆದೆಲ್ಲ ಆಯಿತು. ಆಮೇಲೆ ಸ್ವಲ್ಪ ಪಪ್ಪಾಯ ಹಣ್ಣನ್ನ ಕಟ್ ಮಾಡಿ ಇಟ್ಟಿದ್ದೆ ಬೆಳಗ್ಗೆ ತಿನ್ನೋದಕ್ಕೆ ಅಂದ್ಬಿಟ್ಟು. ಅರ್ಧ ಚೆನ್ನಾಗಿತ್ತು, ತಿಂದ್ವಿ. ಇನ್ನರ್ಧ ಆಚೆಗಡೆ ಹಾಕೋಕ್ಕೆ ಅಂತ ಇಟ್ಟಿದ್ದೆ. ಅದರಲ್ಲಿ ಸ್ವಲ್ಪ ಭಾಗ ಚೆನ್ನಾಗಿತ್ತು ನೋಡಿ, ಒಂದು ಸೈಡು. ಅದಕ್ಕೆ ಅದನ್ನು ಫೇಸ್ ಪ್ಯಾಕಾಗಿ ಯೂಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ತಂದು ಈಗ ಮುಖಕ್ಕೆ ಹಚ್ಕೊಳ್ಳೋಣ ಅಂತ ಅದನ್ನ ಎಲ್ಲ ಚೆನ್ನಾಗಿ ಸ್ನ್ಯಾಶ್ ಮಾಡ್ತಾಯಿದ್ದೀನಿ. ಅಂದರೆ ಪಪ್ಪಾಯ ಹಣ್ಣನ್ನು ಏರ್ ಪ್ಯಾಕಾಗಿ ಉಪಯೋಗಿಸ್ಬೋದು, ಇಲ್ಲ ಫೇಸ್ ಪ್ಯಾಕಾಗೂ ಉಪಯೋಗಿಸ್ಬೋದು. ಏರ್ ಪ್ಯಾಕಾಗಿ ಅಂತಂದರೆ ಇದು ಮೊಸರು ಮತ್ತು ಪಪ್ಪಾಯ ಹಣ್ಣು ಚೆನ್ನಾಗಿ ಸ್ನ್ಯಾಶ್ ಮಾಡಿ ಕೂದಲಿಗೆ ಹಚ್ಚೋದ್ರಿಂದ ಕೂದಲು ಶೈನಿಂಗ್ ಆಗುತ್ತೆ ಮತ್ತು ಚೆನ್ನಾಗಿ ಬೆಳೆಯುತ್ತೆ. ಇಲ್ಲಾಂದರೆ ಜೇನುತುಪ್ಪದೊಂದಿಗೆ ಚೆನ್ನಾಗಿ ಸ್ನ್ಯಾಶ್ ಮಾಡಿ ಹಚ್ಚೋದ್ರಿಂದ ಮುಖನೂ ಚೆನ್ನಾಗಿ ಗ್ಲೋ ಬರುತ್ತೆ ಮತ್ತು ಶೈನಿಂಗಾಗಿ ಕಾಣಿಸುತ್ತೆ. ಆದರೆ ನಾನು ಜೇನುತುಪ್ಪದೊಂದಿಗೆ ಹಚ್ಚಲಿಲ್ಲ, ಬರೀ ಪಪ್ಪಾಯ ಹಣ್ಣೆ ಚೆನ್ನಾಗಿ ಸ್ನ್ಯಾಶ್ ಮಾಡಿಕೊಂಡು ಮುಖಕ್ಕೆ ಚೆನ್ನಾಗಿ ಮಸಾಜ್ ಮಾಡ್ಕೋತಾ ಇದೆ. ಒಂದು 10 ನಿಮಿಷ ಮಸಾಜ್ ಮಾಡಿಬಿಟ್ಟು ಆಮೇಲೆ ಕುತ್ತಿಗೆ ಸುತ್ತನೂ ಮಸಾಜ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಮುಖಕ್ಕೆ ಮಾತ್ರ ಮಾಡ್ಕೋಬಾರ್ದು, ಕಿವಿ ಕುತ್ತಿಗೆ ಭಾಗನೂ ಸುಧಾ ಮಸಾಜ್ ಮಾಡಿಕೊಂಡ್ರೆ ಅದಕ್ಕೂ ಎಲ್ಲ ಒಂದು ಸೈಡ್ ಕಪ್ಪು ಒಂದು ಸಲ ವೈಟ್ ಕಾಣಿಸುತ್ತೆ. ಹಂಗಾಗಿ ಅಲ್ಲೂ ಮಸಾಜ್ ಮಾಡಿಕೊಂಡೆ. ನೋಡಿ ಹಚ್ಚಿದ ಮೇಲೆ ಎಷ್ಟು ಶೈನಿಂಗಾಗಿ ಮುಖ ಕಾಣಿಸ್ತಾ ಇದೆ ಅಂತ. ಇದೆಲ್ಲ ಆದಮೇಲೆ ಸ್ವಲ್ಪ ಒಂದು 10-15 ನಿಮಿಷ ಬಿಟ್ಟು ಸ್ನಾನ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಆದರೆ ಕೂದಲಿಗೆ ನಾನು ಅಕ್ಕಿ ತೊಳೆದ ನೀರಿತ್ತು, ಅದನ್ನೆಲ್ಲ ಸ್ಪ್ರೇ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ತಲೆ ಸ್ನಾನನೂ ಮಾಡಿದ್ನಲ್ಲ, ಅದಕ್ಕೆ ಕೂದಲು ಕೂಡ ಶೈನಿಂಗಾಗಿ ಕಾಣಿಸ್ತಾ ಇತ್ತು ಮತ್ತು ಮುಖನೂ ಅಷ್ಟೇ ಗ್ಲೋ ಆಗಿತ್ತು. ಆದರೆ ನನಗೆ ಸ್ವಲ್ಪ ಡಾರ್ಕ್ ಸರ್ಕಲ್ ಇದೆ, ಅದಕ್ಕೆ ತುಂಬ ಮೆಡಿಸನ್ ತಗೋತಾನೇ ಇದ್ದೀನಿ. ಕಡಿಮೆ ಆಗುತ್ತೆ, ತಿರ್ಗಾ ಮತ್ತೆ ಹಂಗೆ ಆಗುತ್ತೆ. ನೋಡೋಣ ಯಾವಾಗ ವಾಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ಪೂಜೆ ಎಲ್ಲ ಮಾಡಿ ಎಲ್ಲ ಆಯಿತು. ಇವಾಗ ಮಧುರಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೆ. ನಾನು ಮತ್ತು ನಮ್ಮ ಮನೆ ಬಾಡಿಗೆ ಮನೆ ಆಂಟಿ ಇಬ್ಬರೂ ಹೋದ್ವಿ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು. ಇವಾಗ ದೇವಸ್ಥಾನಕ್ಕೆ ಬಂದ್ವಿ. ಫಸ್ಟು ಎಂಟ್ರೆನ್ಸ್ಗೆ ಬಂದು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಅರಿಶಿನ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡೋದಕ್ಕೆ ಅಂತ ಗಂಧಕಡ್ಡಿ ಕರ್ಪೂರ ಹಚ್ಬಿಟ್ಟು ಹೋಗೋಣ ಅಂತ ಅರಿಶಿನ ಕುಂಕುಮ ಎಲ್ಲ ಹಾಕ್ತಾಯಿದ್ವಿ. ಇಲ್ಲೆಲ್ಲ ಹಾಕಿ ಪೂಜೆ ಮಾಡಾದಮೇಲೆ ಒಳಗಡೆ ಪೂಜೆ ಸಾಮಾನೆಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಳ್ಳೋದಕ್ಕೆ ಅಂತ ಬಂದ್ವಿ. ಅಂದರೆ ಏಪ್ರಿಲ್ ಎಂಡು ಇಲ್ಲ ಮೇ ಫಸ್ಟಲ್ಲಿ ಈ ಹಬ್ಬ ಜೋರಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಮದ್ದೂರು ಫುಲ್ಲು. ಆ ಟೈಮಲ್ಲಿ ಬಂದಾರು ನಾವು ಹೋಗ್ತಿದ್ವಿ. ಆದರೆ ಒಂದೊಂದು ಸಲ ಬರೋಕ್ಕಾಗೋದಿಲ್ಲ, ನಮಗೇನಾರು ಬೇರೆ ಕೆಲಸಗಳಿದ್ರೆ ಅಥವಾ ತುಂಬ ರಶ್ ಇರುತ್ತೆ ಅಂಥ ಟೈಮಲ್ಲಿ ಬಂದರೆ. ಹಿಂಗೆ ಬಿಡ್ದಿನದಲ್ಲಿ ಬಂದರೆ ಆರಾಮಾಗಿ ದೇವ್ರ ದರ್ಶನನೂ ಮಾಡ್ಕೊಬೋದು, ಪೂಜೆನೂ ಮಾಡಿಸ್ಕೊಂಡು ಹೋಗ್ಬೋದು. ಅದಕ್ಕೆ ನಾನೇ ಮಾಡ್ತೀನಿ, ಹಬ್ಬದ ಟೈಮಲ್ಲಿ ಬರೋಕ್ಕಾಗಿಲ್ಲ ಅಂದರೆ ಹುಣ್ಣಿಮೆ ಅಥವಾ ಪೌರ್ಣಮಿಗೆ ಬಂದು ಈ ರೀತಿ ಪೂಜೆನ ಮಾಡಿಸ್ಕೊಂಡು ಹೊರ್ಟೋಗ್ತೀನಿ. ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ಮಂಗಳಾರತಿ ಎಲ್ಲ ತೊಗೊಂಡು ತೀರ್ಥ ಎಲ್ಲ ಹಾಕಿಸ್ಕೊಂಡು ಆಮೇಲೆ ನಾವು ಪೂಜೆ ಎಲ್ಲ ಮಾಡಿಸ್ಕೊಂಡು ಆದಮೇಲೆ ಪ್ರದಕ್ಷಿಣೆ ಮಾಡೋಣ ಅಂದ್ಕೊಂಡು ಬಂದ್ವಿ. ಮಧುರಮ್ಮ ಅಂದರೆ ಮದ್ದೂರಿಗೆಲ್ಲ ತುಂಬ ಫೇಮಸ್ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಈ ತಾಯಿ ಕೊಡಗಿನಿಂದ ಬಂದು ಇಲ್ಲಿ ನೆಲೆಯಾದ್ಲು ಅಂತ ಅವ್ರು ಹೇಳ್ತಾಯಿದ್ರು. ಮತ್ತು ಸಪ್ತಮಾತೃಕೆಯಲ್ಲಿ ಕೌಮಾರಿಯ ರೂಪನೇ ಮಧುರಮ್ಮ ಅಂತಲೂ ಹೇಳ್ತಾರೆ.
ಆಮೇಲೆ ಇಲ್ಲಿ ಮಂಗಳಾರತಿ ಎಲ್ಲ ತೊಗೊಂಡು ಹಿಂದೆಗಡೆ ಬನ್ನಿ ಮರ ಇದೆ, ಅಲ್ಲೂ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಹಿಂದೆಗಡೆ ಬನ್ನಿ ಮರ ಮತ್ತು ಒಂದು ಚಿಕ್ಕದು ಹುತ್ತನೂ ಇದೆ. ಅಲ್ಲೂ ಪೂಜೆ ಎಲ್ಲ ಮಾಡಿ ಗಂಧಕಡಿ ಕರ್ಪೂರ ಎಲ್ಲ ಹೆಚ್ಕೊಂಡು ಪ್ರದಕ್ಷಿಣೆ ಎಲ್ಲ ಮಾಡ್ಕೊಂಡ್ವಿ. ಮದ್ದೂರಾಗೆಲ್ಲ ಅಂದರೆ ಏನಾದರೂ ಹುಷಾರಿಲ್ಲ ಅಂತಂದವ್ರಿಗೆ, ಏನಾದ್ರು ತೊಂದರೆ ಇದ್ದವ್ರಿಗೆ ಇಲ್ಲಿ ಗಂಧಕಡಿ ಕರ್ಪೂರ ಹಚ್ಚಿ ಬೇಡ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಅವ್ರು ಹೇಳ್ತಾಯಿದ್ರು. ಆಮೇಲೆ ಏನಾದರೂ ಹರಕೆಗಳು ಕಟ್ಕೊಂಡ್ರು ಅಷ್ಟೇ, ಸೈಟಿನ ವಿಚಾರ ಆಗಿರ್ಬೋದು, ಏನಾದರೂ ಮನೇಲಿ ತೊಂದರೆ ಆಗಿರ್ಬೋದು, ಅಂಥವಕ್ಕೆಲ್ಲ ಹರಕೆ ಕಟ್ಕೊಂಡ್ರು ತುಂಬ ಒಳ್ಳೆಯದಾಗುತ್ತೆ, ಎಷ್ಟೋ ಜನರಿಗೆ ಒಳ್ಳೆಯದಾಗಿದೆ ಅಂತಲೂ ಅಲ್ಲಿ ಹೇಳ್ತಾಯಿದ್ರು. ಇಲ್ಲೆಲ್ಲ ಪೂಜೆ ಎಲ್ಲ ಮಾಡ್ಕೊಂಡ್ವಿ, ನಾನು ಅವರೂ. ಪೂಜೆನೂ ತುಂಬ ಚೆನ್ನಾಗಾಯಿತು. ಮತ್ತು ನಮಸ್ಕಾರ ಎಲ್ಲ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವಿ. ಅಂದರೆ ನಾವು ಒಂದು 2 ತಿಂಗಳು 3 ತಿಂಗ್ಳಿಗೊಂದು ಸಲ ಬಂದು ಹಿಂಗೆ ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತೀವಿ. ಕೆಲವರು ಅಮಾಸೆ ಬಂದು ಪೂಜೆ ಮಾಡ್ಕೊಂಡು ಹೋಗೋರು ಇದ್ದಾರೆ. ಆಮೇಲೆ ಇನ್ನೊಂದು ಸಲ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲೇ ಸ್ವಲ್ಪ ದೇವ್ರ ಮುಂದೆ ಎಲ್ಲ ಕೂತಿದ್ದು. ಇನ್ನೇನು ಇವಾಗ ಮಳೆಗಾಲ ಅಲ್ವಾ, 3 ಗಂಟೆ ಆದಮೇಲೆ ಮಳೆ ಬಂದುಬಿಡುತ್ತೆ. ಹಂಗಾಗಿ ಸರಿ ಹೊರಟ್ಬಿಡೋಣ ಅಂತ ಅಂದ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ.